ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾವು ಪರ್ಮಿಟೇಷನ್ನಲ್ಲಿ ಫ್ಯಾಕ್ಟೋರಿಯಲ್ ಮೀನಿಂಗ್ ಕೊಟ್ಟಿದ್ದೆ. ಫ್ಯಾಕ್ಟೋರಿಯಲ್ ಎನ್ ಅಂತಂದರೆ ಇದನ್ನು ಹೀಗೂ ಬರೀತಾರೆ, ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ. 1 ಇಂಟು ಎನ್ 1 ಇಂಟು 2 ಇಂಟು 3 ಇಂಟು 4 ಇಂಟು ಡ್ಯಾಶ್ 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 ಎನ್ ಅಂತ. ಇದನ್ನೇ ರಿವರ್ಸಲ್ ಬರೀತಾರೆ, ಎನ್ ಹಿಂದ್ಲದು n-1 n-2 ಹೀಗೆ ಇಂಟು 4 3 2 1 ಹೀಗೆ. ಫ್ಯಾಕ್ಟೋರಿಯಲ್ 5 ಅಂದರೆ 5 4 3 2 1 ಹೀಗೆ ಬರೀತಾರೆ. ಫ್ಯಾಕ್ಟೋರಿಯಲ್ 4 ಅಂದರೆ 4 3 2 1 ಹೀಗೆ ಬರೀತಾರೆ. ಫ್ಯಾಕ್ಟೋರಿಯಲ್ 3 ಅಂದರೆ 3 2 1. ಫ್ಯಾಕ್ಟೋರಿಯಲ್ 2 ಅಂದರೆ 2 ಇಂಟು 1. ಫ್ಯಾಕ್ಟೋರಿಯಲ್ 1 ಅಂದರೆ 1. ಫ್ಯಾಕ್ಟೋರಿಯಲ್ 0 ಅಂದರೆ 1 ಅಂತ ಅಸಂಪ್ಷನ್ ಅಂತ ಕರಿತೀವಿ. ಇದನ್ನು ಅಸಂಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 1 ಇಂದ 1 ಇಂಟು 4 ಇಂಟು 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಅಂದ್ರೆ ಒಂದೇ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದ್ರೆ ಒಂದೇ. ದೆನ್ ಪರ್ಮಿಟೇಷನ್ ಮೀನಿಂಗ್ ಕೊಟ್ಟಿದೆ. ಏನು ಕೊಟ್ಟಿದ್ವು ಪರ್ಮಿಟೇಷನ್ ಮೀನಿಂಗು? Permutation means the number of ways of arrangement of or objects out of n objects by taking one object at a time. ಈ ರೀತಿ ಹೇಳಿದ್ದೆ. ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಆರ್ ಆಬ್ಜೆಕ್ಟ್ಸ್ ಔಟ್ ಆಫ್ ಎನ್ ಆಬ್ಜೆಕ್ಟ್ ಬೈ ಟೇಕಿಂಗ್ ಒನ್ ಆಬ್ಜೆಕ್ಟ್ ಅಟ್ ಎ ಟೈಮ್ ಅಂತ. ಉದಾಹರಣೆಗೆ ನಾವು 10 ಆಬ್ಜೆಕ್ಟ್ಸ್ ಇದೆ, 5 ಆಬ್ಜೆಕ್ಟ್ಸ್ನ ಜೋಡಿಸ್ಬೇಕು ಅಂದಾಗ ಫಸ್ಟ್ ಚಾಯ್ಸ್ ಎಷ್ಟಿರುತ್ತೆ? 10 ಇರುತ್ತೆ. ಆಮೇಲೆ ಒಂದು ಕಮ್ಮಿ ಆಗತ್ತೆ, 9 ಆಗತ್ತೆ. ಆಮೇಲೆ ಒಂದು ಕಮ್ಮಿ ಆಗತ್ತೆ, 8 ಆಗತ್ತೆ. ಇನ್ನೂ ಒಂದು ಕಮ್ಮಿ ಆಗತ್ತೆ, 7 ಆಗತ್ತೆ. ಇನ್ನೂ ಒಂದು ಕಮ್ಮಿ ಆಗುತ್ತೆ, 6 ಆಗುತ್ತೆ. ಅಷ್ಟೇ, 5 ಆಬ್ಜೆಕ್ಟ್ನ ಜೋಡಿಸೋದು. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಂಬರು n. ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಅನ್ನೋದನ್ನು ನಾವು ಇದನ್ನು ಬರಿಬೇಕಾದ್ರೆ 10p5 ಈಸ್ ಈಕ್ವಲ್ ಟು ಮಕ್ಕಳ ಇದು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. 10p5 10 1 ಕಮ್ಮಿ 9 1 ಕಮ್ಮಿ 8 1 ಕಮ್ಮಿ 7 1 ಕಮ್ಮಿ 6 ಈ ರೀತಿ ರ್ಯಾಷನಲ್ ಅಪ್ರೋಚ್ ಅಂತೀವಿ. 4p2 ಅಂದರೆ 4 ಇಂದ ಸ್ಟಾರ್ಟ್, ಎರಡೇ ಸರಿ 4 ಇಂಟು 3. ಸೊ ಈ ಥರದ ಲೆಕ್ಕಗಳನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಮಾಡಿಸಿದ್ದೆ ಅಲ್ವಾ. ಈಗ ವಿದ್ಯಾಶಂಕರ್ ಏನು ಮಾಡ್ತಿದ್ದಾರೆ? ಫಾರ್ಮುಲಾ ಡಿರೈವ್ ಮಾಡ್ತಾ ಇದ್ದಾರೆ. ಫಾರ್ಮುಲಾ ಫಾರ್ permutation. Formula for permutation. ಈಗ ಫಸ್ಟ್ ಆಫ್ ಆಲ್ ಒಂದು n ನಂಬರ್ ಆಫ್ ಬುಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಫಾರ್ಮುಲಾ ಫಾರ್ ಪರ್ಮಿಟೇಷನ್ ಬ್ರಾಕೆಟಲ್ಲಿ NPR ಹೀಗೆ ತಗೊಳ್ತೇನೆ. ಈಗ ನೋಡಿ ಮಕ್ಕಳ, ದೇರ್ ಆರ್ n ನಂಬರ್ ಆಫ್ ಬುಕ್ಸ್. ಇದು ಜನರಲ್ ಫಾರ್ಮ್. n ನಂಬರ್ ಆಫ್ ಬುಕ್ಸ್ ಆರ್ ದೇರ್ and we have to arrange only r number of books, but each time we have to choose one book at a time. one book ಒಂದು ಸರಿಗೆ ಅರೇಂಜ್ ಮಾಡಬೇಕು. ಅಲ್ಲಿಗೆ ನಾನು ಮೀನಿಂಗ್ ಆಫ್ NPR ಬರೀತೀನಿ ಫಸ್ಟ್ ಎಟ್ಗೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ NPR? NPR ಮೀನ್ಸ್ the number of ways of arrangement of ಏನು ಆರ್ ಆಬ್ಜೆಕ್ಟ್ಸ್ ಅನ್ನೋಣ ಅಥವಾ ಆರ್ ಬುಕ್ಸ್ ಅನ್ನೋಣ, ತೊಂದರೆ ಏನಿಲ್ಲ. ಆಬ್ಜೆಕ್ಟ್ಸ್ ಅನ್ನೋ ಬದಲು ಆರ್ ಬುಕ್ಸ್ ಔಟ್ ಆಫ್ n books by taking one book at a time
ಅಂತ ಸನ್ನಿವೇಶ ಬರದೆ ಇಲ್ಲಿ ಒಂದು ಕಾಲಮ್ ಹಾಕ್ತೀನಿ ನೋಡಿ. ಇದು ಫಸ್ಟ್, ಇಲ್ಲಿ ಮೊದಲನೇ ಬುಕ್ ಇಡೋ ಜಾಗ, ಎರಡನೇ ಬುಕ್ ಜೋಡಿಸೋ ಜಾಗ, ಮೂರನೇ ಬುಕ್ ಜೋಡಿಸೋ ಜಾಗ, ನಾಲ್ಕನೇ ಬುಕ್ ಜೋಡಿಸೋ ಜಾಗ, ಐದನೇ ಬುಕ್ ಜೋಡಿಸೋ ಜಾಗ. ಇಲ್ಲಿ ಲಾಸ್ಟ್ ಬುಕ್ಕು ಅಂದರೆ 6 ಬುಕ್ ತಾನೇ ನಾವು ಜೋಡಿಸ್ತಾ ಇರೋದು, 6th ಬುಕ್ ಜೋಡಿಸೋ ಜಾಗ ಅಂತ ಕರೆದ್ಬಿಡೋಣ. ಅಲ್ಲಿಗೆ ನೀನು ಎಷ್ಟು ಬುಕ್ಸು ಇಲ್ಲಿ ಜೋಡಿಸ್ಬೇಕು? 6 ಬುಕ್ಸು. ಆದರೆ ನಿನಗೆ ಕೊಟ್ಟಿರೋದು ಎಷ್ಟು ಬುಕ್ಕು? ಎನ್ ಬುಕ್ಕು. ಎನ್ ಬುಕ್ಕಲ್ಲಿ 6 ಬುಕ್ನ ಜೋಡಿಸ್ಬೇಕು. ಹೇಗೆ ಜೋಡಿಸ್ತೀಯಾ ಅಂದಾಗ ಇಲ್ಲಿ ಫಸ್ಟ್ ಬುಕ್ಕನ್ನ ಜೋಡಿಸೋದಕ್ಕೆ ಎಷ್ಟು ಚಾಯ್ಸ್ ಇದೆ ನಿನಗೆ? ನಂಬರ್ ಆಫ್, ವೇಸ್ ಆಫ್, ಅರೇಂಜ್ಮೆಂಟ್ ಆಫ್ ಫಸ್ಟ್ ಬುಕ್ ಈಸ್ ಈಕ್ವಲ್ ಟು ಮಕ್ಕಳ ಅಲ್ಲಿ ನಾವೇನು ತಗೊಂಡೇ ಇಲ್ಲ, ಆಗೇನು ಎಂಟ್ರಿ ಆಗಿದ್ದೀವಿ. ಆಗ ಎನ್ ಬುಕ್ಸ್ ಹರಡ್ಬಿಟ್ಟಿದ್ದಾರೆ, ಇದರಲ್ಲಿ 6 ಬುಕ್ಸ್ನ ಚೂಸ್ ಮಾಡಿ ಅರೇಂಜ್ ಮಾಡು ಅಂತ ಹೇಳಿದ್ದಾರೆ. ನಾನೀಗ ಮೊದಲನೇ ಪುಸ್ತಕ ತಗೋಬೇಕು, ಜೋಡಿಸೋಕ್ಕೆ ಒಂದೊಂದೇ ತಗೋಬೇಕು. ಆಗ ತಗೊಳ್ಳೋಕ್ಕೆ ನನಗೆ ಎಷ್ಟು ಚಾಯ್ಸ್ ಇರುತ್ತಲ್ಲಿ? ಡೆಫಿನೆಟ್ಲಿ ಏನೂ ತೊಗೊಂಡಿಲ್ಲ, ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಎನ್ ಬುಕ್ಸ್ ಅಂತ. ಹಾಗಾಗಿ ಫಸ್ಟ್ ಬುಕ್ ತೊಗೋಬೇಕಾದ್ರೆ ನಿನಗೆ ಎನ್ ಚಾಯ್ಸ್ ಇರುತ್ತೆ, ಎನ್ ಚಾಯ್ಸ್. ಇದು ಫಸ್ಟ್ ಬುಕ್ ತೊಗೊಳಕ್ಕಿರೋ ಚಾಯ್ಸ್. ಹಾಗಿದ್ಮೇಲೆ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಕೆಂಡ್ ಬುಕ್ ಏನಾಗತ್ತೆ? ಸೆಕೆಂಡ್ ಬುಕ್ ಒಂದು ಕಮ್ಮಿ ಆಗಿರುತ್ತೆ ಸರ್, n-1. ವಂಡರ್ಫುಲ್, n-1. ಹಾಗಿದ್ಮೇಲೆ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಥರ್ಡ್ ಬುಕ್ ಅಂತಂದ್ರೆ ಏನು ಹೇಳ್ತೀರಾ? ಥರ್ಡ್ ಬುಕ್, ಮೂರನೇ ಬುಕ್. ಸರ್ ಇಲ್ಲಿ ಒಂದು ಖರ್ಚಾಗಿದೆ, ಇಲ್ಲಿ ಒಂದು ಖರ್ಚಾಗೋಗಿದೆ, ಇನ್ನು ಉಳ್ಕೊಂಡಿರೋದೆಷ್ಟು ನೋಡ್ಕೊಳ್ತೀವಿ? n-2 ಅಂತೀವಿ. ಅಲ್ಲಿಗೆ n-2. ಹಾಗಿದ್ಮೇಲೆ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಫೋರ್ತ್ ಬುಕ್ ಅಂದರೆ ಏನಂತೀರಾ? 4ನೇ ಬುಕ್ಕನ್ನ ಅರೇಂಜ್ ಮಾಡೋಕ್ಕೆ ಎಷ್ಟು? ಸರ್ ಇಲ್ಲೊಂದಾಗಿದೆ, 3 ಆಗೋಗ್ಬಿಟ್ಟಿದೆ ಸರ್, ಇನ್ನು ಉಳ್ಕೊಂಡಿರೋದು ಎಷ್ಟು ಅಂದರೆ n-3. ಆಟೋಮ್ಯಾಟಿಕ್ಕಾಗಿ n-3 ಅಂತ ಬರೀತೀರ, ಹೌದಲ್ವಾ? ಹಾಗಿದ ಮೇಲೆ 5th ಬುಕ್ ಅರೇಂಜ್ ಮಾಡೋಕ್ಕೆ ಎಷ್ಟು ಚಾಯ್ಸು? 5th ಬುಕ್ಕು ಅಂದಾಗ ಅಲ್ಲಿಗೆ 4 ಬುಕ್ ಆಗಿದೆ ಸರ್, n-4 ಅಂತೀರ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಈ ಬುಕ್ ಚೂಸ್ ಮಾಡೋಕ್ಕೆ, ಈ ಬುಕ್ನ ಅರೇಂಜ್ ಮಾಡಬೇಕೆ, 4th ಬುಕ್ ಚೂಸ್ ಮಾಡೋಕ್ಕೆ ಎಷ್ಟು ಬುಕ್ಸ್ ಅವೈಲಬಲ್ ಇದೆ ನೀವೇ ಗೆಸ್ ಮಾಡಬೇಕು. ನೋಡಿ ಎಷ್ಟು ಚಾಯ್ಸ್ ಇದೆ, ಅವಕಾಶ ಏನಿದೆ. ಇಲ್ಲಿ ಲಾಜಿಕ್ ನೀವು ಹಿಂದೆ ಎ ಪಿನಲ್ಲಿ ಫಾರ್ಮುಲಾ ಡಿರೈವ್ ಮಾಡಬೇಕಾದ್ರೆ nth ಟರ್ಮ್ ಆಫ್ ಅನ್ ಎ ಪಿ ಅಂತಂದಾಗ ನೀವು A1, A2, A3, A4, AN, A+Nಗೆ ಒಂದು ಕಮ್ಮಿಡಿ ಅಂತಿದ್ರಲ್ಲ, ಸೇಮ್ ಮಾದರಿನಲ್ಲಿ ಬರ್ತಾ ಇದೆ ನೋಡಿ. ಈಗ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ಏನಪ್ಪ ಅಂದರೆ, ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಆರ್ತ್ ಬುಕ್. ಐ ವಾಂಟ್ ಆರ್ತ್ ಬುಕ್. ಯೋಚನೆ ಮಾಡಿ ಮಕ್ಕಳ, ಇಲ್ಲಿ n ಇದೆ, ಇಲ್ಲಿ 2 ಇದ್ದಾಗ n-1 ಇದೆ, ಇಲ್ಲಿ 3 ಇದ್ದರೆ 1 ಕಮ್ಮಿ 2, 4 ಇದ್ದರೆ 3, 5 ಇದ್ದರೆ 4, ಅಂದರೆ ಒಂದೊಂದು ಕಮ್ಮಿ. ಇಲ್ಲೇನಿರುತ್ತೋ ಒಂದು ಕಮ್ಮಿ. ಎ ಪಿನಲ್ಲಿ ಹೇಳ್ತಿದ್ವಲ್ಲ ಒಂದು ಕಮ್ಮಿಡಿ ಅಂತ, ಅದೇ ಥರನೇ n-, ಅಲ್ಲಿಗೆ n- ಇದಕ್ಕೊಂದು ಕಮ್ಮಿ ಅಂದರೆ r-1 ಇದೆ. ಇದೇ ಮೇಯ್ನಾಗಿ ಬೇಕಾಗಿರೋದು. ನೋಡಿದ್ಯಾ? ಈ ರೀತಿ ಇಲ್ಲಿ ನೋಡು, ಇಲ್ಲಿಂದ n-r-1 ಇದನ್ನು ನೀನು ಬರೀತಿದ್ರೆ ಹೆಂಗೆ ಬರೀತೀಯಾ?
ಎನ್ ಮೈನಸ್ ಆಫ್ ಇಲ್ಲಿ 5 ಇದೆಯಲ್ಲ 5 ಒಂದು ಕಮ್ಮಿ 5 ಮೈನಸ್ 1 ಇದನ್ನು ಹೆಂಗೆ ಬರೀತೀಯ ಎನ್ ಮೈನಸ್ ಆಫ್ 4 ಇದೆ ಅಲ್ವಾ ಅದಕ್ಕೋಸ್ಕರ 4 ಮೈನಸ್ 1 ಇದನ್ನು ಹೆಂಗೆ ಬರೀತೀಯ ಎನ್ ಮೈನಸ್ ಆಫ್ ಇಲ್ಲೇನಿದೆ ಅದಕ್ಕೊಂದು ಕಮ್ಮಿ ಅಂದರೆ 3 ಮೈನಸ್ 1 ಇಲ್ಲಿ ಹೆಂಗೆ ಬರೀತೀಯ ಅಂತ ಕೇಳಿದರೆ ಎನ್ ಮೈನಸ್ ಆಫ್ ಇಲ್ಲಿಗೊಂದು ಕಮ್ಮಿ 2 ಮೈನಸ್ 1 ಇಲ್ಲಿ ಹೆಂಗೆ ಬರೀತೀಯ ಅಂದರೆ ಎನ್ ಮೈನಸ್ 1ಗೊಂದು ಕಮ್ಮಿ 1 ಮೈನಸ್ 1 ನೋಡಿ ಆ ಪ್ಯಾಟ್ರನ್ ಅಷ್ಟೇ ಆವಾಗ ಇದೇನಾಗೋಗ್ಬಿಡುತ್ತೆ ದಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಆರ್ ಪ್ಲಸ್ 1 ಅಂತ ಆಗ್ಬಿಡುತ್ತೆ ಎನ್ ಮೈನಸ್ ಆರ್ ಪ್ಲಸ್ 1 ಅಂತಾಗುತ್ತೆ ಮೈನಸ್ನ ಒಳಗೆ ಗುಣಿಸ್ಕೊಳ್ತೀನಿ ಅದರಿಂದ ಸೊ ಹಾಗಾಗಿ ಮಕ್ಕಳ ಈಗ ನಾವು ಡೆಫಿನೇಷನ್ ಪ್ರಕಾರ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಆಫ್ ಆರ್ ಬುಕ್ಸ್ ಔಟ್ ಆಫ್ ಎನ್ ಬುಕ್ಸ್ by taking one book at a time is equal to ಅಂದಾಗ ನೀನು ಫಸ್ಟ್ ಬುಕ್ ಒಂದು ಕೆಲಸ ಮಾಡಲಿಕ್ಕೆ ಎಮ್ ವೇಸ್ ಇನ್ನೊಂದು ಕೆಲಸ ಮಾಡಲಿಕ್ಕೆ ಎನ್ ವೇಸ್ ಅನದರ್ ಕೆಲಸ ಮಾಡಲಿಕ್ಕೆ ಆರ್ ವೇಸ್ ಎಲ್ಲ ಕೆಲಸ ಮಾಡಲಿಕ್ಕೆ ಅಂದರೆ ಎಮ್ ಇಂಟು ಎನ್ ಇಂಟು ಆರ್ ಅಂತ ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್ ಆಗ್ತಿದೆಯಲ್ಲ ಅದೇ ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಮಾಡಿದರೆ ಏನಾಗುತ್ತೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಎನ್ ಮೈನಸ್ 3 ಇಂಟು ಡ್ಯಾಶ್ 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 ಹಾಕ್ಬಿಡ್ತೀನಿ ಎನ್ ಮೈನಸ್ ಆರ್ ಪ್ಲಸ್ 1 ಇಲ್ಲಿದೆಯಲ್ಲ ಅದು ಇದನ್ನೇ ನಾವು ಎನ್ ಪಿ ಆರ್ ಅಂತ ಬರಿತೀವಿ ಮಕ್ಕಳ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡ್ಯಾಶ್ 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 ಹಾಕ್ಬಿಡಿ ಎನ್ ಮೈನಸ್ ಆರ್ ಪ್ಲಸ್ 1 ದಿಸ್ ಈಸ್ ದಿ ಫಾರ್ಮುಲಾ ನೋಡಿ ಎನ್ ಪಿ ಆರ್ಗೆ ಫಾರ್ಮುಲಾ ಯಾವುದು ಎನ್ ಪಿ ಆರ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಡ್ಯಾಶ್ 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 ಇಂಟು ಎನ್ ಮೈನಸ್ ಆರ್ ಪ್ಲಸ್ 1 ಎನ್ ಮೈನಸ್ ಆರ್ ಪ್ಲಸ್ 1 ಅಷ್ಟನ್ನು ಗುಣಿಸ್ಬಿಡಬೇಕು ಮಲ್ಟಿಪ್ಲೈ ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್ ಇದು ಇಂಟು ಇದು ಇಂಟು ಇದು ಇಂಟು ಇದು ಇಂಟು ಇದು ಇಂಟು ಇದು ಮಾಡಿದರೆ ಎಲ್ಲದನ್ನು ಮಾಡೋದಕ್ಕೆ ಎಷ್ಟು ವಿಧಾನ ಅಂತ ಹೇಳಿದ್ವಲ್ಲ ಸೇಮ್ ಸೊ ಇದನ್ನು ಬರ್ಕೊಳ್ಳಿ ಹೇಗೆ ಬಂತು ಫಾರ್ಮುಲಾ ಓಕೆ ಈಗ ಫಾರ್ಮುಲಾ ಹೇಗೆ ಬಂತು ಎನ್ ಪಿ ಆರ್ ಅಂದರೆ ಏನು ಅನ್ನೋದು ಗೊತ್ತಾಯಿತು ಈಗ ಫಾರ್ಮುಲಾ ಆಫ್ ಪರ್ಮಿಟೇಷನ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟೋರಿಯಲ್ ಅಂತ ಫಾರ್ಮುಲಾ ಆಫ್ ಪರ್ಮಿಟೇಷನ್ in terms of factorial in terms of factorial ಅಂತ ಸೊ ನೋಡಿ ಮಕ್ಕಳ ವಿ ನೋ ಎನ್ ಪಿ ಆರ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡ್ಯಾಶ್ 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 ಎನ್ ಮೈನಸ್ ಆರ್ ಪ್ಲಸ್ 1 ಈಗ ತಾನೇ ಗೊತ್ತಿರೋದು ಈಗ ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಸೇಮ್ ಕ್ವಾಂಟಿಟಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ರಿಮೈನ್ ಸೇಮ್ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ ಹೌದು ಅಂದರೆ ಇಂಟು 1 ಬರೆದ್ರು ಒಂದೇ ಬಿಟ್ಟರು ಒಂದೇ ಅಂತ ಹೇಳಿ ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಸೇಮ್ ಕ್ವಾಂಟಿಟಿ ಹಾಕ್ಬಿಡೋದು ಸೇಮ್ ಕ್ವಾಂಟಿಟಿ ಹಾಕ್ತು ಅಂದರೆ ಕ್ಯಾನ್ಸಲ್ ಆಗಿಬಿಡತ್ತಲ್ಲ ಅದಕ್ಕೆ ಈಗ ವಿದ್ಯಾಶಂಕರ್ ಏನು ಮಾಡ್ತಾರೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಎನ್ ಮೈನಸ್ ಆರ್ ಪ್ಲಸ್ 1ಗೆ ಇಲ್ಲಿ ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಸೇಮ್ ಕ್ವಾಂಟಿಟಿ ಯಾವ ಕ್ವಾಂಟಿಟಿ ಹಾಕ್ತೀನಿ
ಅನ್ನೋದೇ ಬುದ್ಧಿವಂತಿಕೆ. ಈಗ n ಮೈನಸ್ ಆರ್ ಪ್ಲಸ್ 1 ನೋಡಿ, n ಆದಮೇಲೆ ನೆಕ್ಸ್ಟ್ ಟರ್ಮ್ ಯಾವುದಪ್ಪ, 1 ಕಮ್ಮಿ n ಮೈನಸ್ 1, ಅದಕ್ಕೆ 1 ಕಮ್ಮಿ n ಮೈನಸ್ 2, ಅದಕ್ಕೆ 1 ಕಮ್ಮಿ n ಮೈನಸ್ 3. ಇಲ್ಲಿ n ಮೈನಸ್ ಆರ್ ಪ್ಲಸ್ 1ಗೆ 1 ಕಮ್ಮಿ ಅಂದರೆ n ಮೈನಸ್ ಆರ್ ಪ್ಲಸ್ 1ಗೆ 1 ಕಮ್ಮಿ ಮಾಡಿದಾಗ n ಮೈನಸ್ ಆರ್ ಆಗುತ್ತೆ, ಪ್ಲಸ್ 1 ಹೊಟ್ಟೋಗುತ್ತೆ, 1 ಕಮ್ಮಿ. ಇದಕ್ಕೆ ಇನ್ನೊಂದು ಕಮ್ಮಿ ಅಂದರೆ n ಮೈನಸ್ ಆರ್ ಮೈನಸ್ 1, ಇದಕ್ಕೆ ಇನ್ನೊಂದು ಕಮ್ಮಿ ಅಂದರೆ n ಮೈನಸ್ ಆರ್ ಮೈನಸ್ 2. ಇನ್ನೂ ಕಮ್ಮಿ 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 ಅಂತಲೇ ಇದ್ದರೆ ಕಡೆಗೆ ಒಂದು ಹಂತದಲ್ಲಿ 3 ಉಳ್ಕೊಳ್ಬೋದು, ಆಮೇಲೆ 2 ಉಳ್ಕೊಳ್ಬೋದು, ಆಮೇಲೆ 1 ಉಳ್ಕೊಬೋದು. ಅದನ್ನೂ ತೊಗೊಂಡ್ಬಿಟ್ರೆ ಏನೂ ಉಳ್ಕೊಳ್ಳಲ್ಲ ಅಲ್ವಾ. ಆ ಇಮ್ಯಾಜಿನೇಷನ್ ಮೇಲೆ ನಾವೇನು ಮಾಡ್ತೀವಿ, n ಮೈನಸ್ ಆರ್, n ಮೈನಸ್ ಆರ್ ಮೈನಸ್ 1, n ಮೈನಸ್ ಆರ್ ಮೈನಸ್ 2 ಡ್ಯಾಶ್ 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 3 ಮೈನಸ್ 2 3 ಇಂಟು 2 ಇಂಟು 1. ಸೇಮ್ ಕ್ವಾಂಟಿಟಿ ಇಲ್ಲೂ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀವಿ. ವಾ, ವ್ಯಾಲ್ಯೂ ರಿಮೈನ್ ಸೇಮ್, ವ್ಯಾಲ್ಯೂ ಚೇಂಜ್ ಆಗಬಾರ್ದಲ್ಲ, ನಮ್ಮ ಫಾರ್ಮುಲಾದು ವ್ಯಾಲ್ಯೂ ಚೇಂಜ್ ಆಗಬಾರ್ದಲ್ಲ. ಅದಕ್ಕೆ ನ್ಯೂಮರೇಟ್ರಿಗೆ ಏನು ಮಾಡ್ತೀವೋ ಡಿನಾಮಿನೇಟ್ರಿಗೂ ಅದೇ ವ್ಯವಹಾರ ಮಾಡಿಬಿಟ್ರೆ ಆವಾಗ ವ್ಯಾಲ್ಯೂ ರಿಮೈನ್ ಸೇಮ್. ಈಗ ಎನ್ ಪಿ ಆರ್ ಏನಾಯಿತು, ನ್ಯೂಮರೇಟ್ರ್ನಲ್ಲಿ ಏನಾಯಿತು, ಇದು ಗುಣಿಸಿರೋದ್ರಿಂದ ಇದಕ್ಕೆ ಇಲ್ಲಿಂದ ಶುರು ಆಗ್ಬಿಡ್ತು, ಇಲ್ಲಿಂದ ಅಲ್ಲಿವರೆಗೂ ಹೋಯಿತು, ಎನ್ನಿಂದ 1ವರೆಗೂ ಹೋಯಿತು. ಎನ್ನಿಂದ 1ವರೆಗೂ ಹೋದರೆ ಏನಂತ ಕರೀತಾರೆ, ಎನ್ ಫ್ಯಾಕ್ಟೋರಿಯಲ್ ಅಂತಾರೆ. ಇಲ್ಲಿ n ಮೈನಸ್ ಆರಿಂದ 1 ತನಕ ಹೊಟ್ಟೋಯ್ತು, ಅದಕ್ಕೆ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ನೋಡಿ, ಇದು ಫಾರ್ಮುಲಾ. ಅಲ್ಲಿಗೆ ಎನ್ ಪಿ ಆರ್ಗೆ ಫಾರ್ಮುಲಾ ಏನು ಅಂದರೆ ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ n ಮೈನಸ್ ಆರ್. ಕೆಲವರು ಈ ಥರ ಬರೀತಾರೆ, ಎರಡು ಒಂದೇ. ಓಕೆನಾ? ಎಸ್. ಸೊ ಮಕ್ಕಳ, ಈಗ ನೆಕ್ಸ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಆಫ್ ಪರ್ಮುಟೇಷನ್ ಅಂತ. ಇಂಪಾರ್ಟೆಂಟ್ ರಿಸಲ್ಟ್ಸ್ ಆಫ್ ಪರ್ಮುಟೇಷನ್. ಈಗ ಎನ್ ಪಿ ಆರ್ಗೆ ಫಾರ್ಮುಲಾ ಗೊತ್ತಾಯಿತು, ಎನ್ ಫ್ಯಾಕ್ಟೋರಿಯಲ್ ಓವರ್ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ. ಈಗ ಫಾರ್ಮುಲಾ ಕೆಲವೊಂದಷ್ಟು ವಿಚಾರಗಳು ಹಾಗಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದು, ಫೈಂಡ್ ವ್ಯಾಲ್ಯೂ ಆಫ್ ಎನ್ ಪಿ ಎನ್. ಎನ್ ಪಿ ಎನ್ ಅಂದ್ರೇನು? ಈಗ ವಿನೋ ಎನ್ ಪಿ ಆರ್ ಈಗ ನಮಗೆ ಗೊತ್ತಿದೆ, ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ n ಮೈನಸ್ ಆರ್, ಹೌದಲ್ವಾ? ಈಗ ಪುಟ್ ಆರ್ ಈಕ್ವಲ್ ಟು ಎನ್, ಆಗ ಎನ್ ಪಿ ಎನ್ ಈಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ n ಮೈನಸ್ ಎನ್. ಆಗೇನಾಗೋಗ್ಬಿಡುತ್ತೆ, ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ 0. ಫ್ಯಾಕ್ಟೋರಿಯಲ್ 0 ಅಂದರೆ 1 ಅಂತ ಭಾವಿಸ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ, ಅದು 1 ಅಂತ ಅಂದ್ಕೊಂಡ್ರೆ ಫ್ಯಾಕ್ಟೋರಿಯಲ್ n ಆಗತ್ತೆ. ಇದು ಮೀನಿಂಗು. ಅಲ್ಲಿಗೆ ಅರ್ಥ, ಎನ್ ಪಿ ಎನ್ ಅಂದರೆ ಫ್ಯಾಕ್ಟೋರಿಯಲ್ n ಅಂತ, 3p3 ಅಂದರೆ ಫ್ಯಾಕ್ಟೋರಿಯಲ್ 3, 4p4 ಅಂದರೆ ಫ್ಯಾಕ್ಟೋರಿಯಲ್ 4, 5p5 ಅಂದರೆ ಫ್ಯಾಕ್ಟೋರಿಯಲ್ 5. ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತಲ್ಲ, 3 ಇಂಟು 2 ಇಂಟು 1, 4 ಇಂಟು 3 ಇಂಟು 1, 5 ಇಂಟು 4 ಇಂಟು 3 ಇಂಟು 2 ಇಂಟು 1, ಈ ರೀತಿ. ಸೊ ಇನ್ಮೇಲೆ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಎನ್ ಪಿ ಎನ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ n ಅಂತ. ಮುಂದೆ ನಮಗೆ ತುಂಬ ಬಳಸಿರ್ತೀವಿ ಇದನ್ನು. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಇಯರ್ ಪಿ ಯು ಸಿ, ಇಂಜಿನಿಯರಿಂಗ್ ಹೋಗಿ ಎಲ್ಲ ಪ್ರಾಬಬಿಲಿಟಿ, ಪರ್ಮಿಟೇಷನ್, ಕಾಂಬಿನೇಷನ್ ಇದ್ದೇ ಇರುತ್ತೆ ಈ ಟಾಪಿಕ್ಕು. ಆಲ್ಜಿಬ್ರಾದಲ್ಲಿ ನಿಮಗೆ ಕ್ಯಾರಿ ಆಗೋದು ಇದೇ ಟಾಪಿಕ್ಕು, ಇದು ಮತ್ತು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಓಕೆನಾ? ಎಸ್. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ರಿಸಲ್ಟ್, ಎನ್ ಪಿ 1 ಅಂತೀನಿ. ಎನ್ ಪಿ ಆರ್ ಅಂದರೆ ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ n ಮೈನಸ್ ಆರ್ ಅಲ್ವಾ ಮಕ್ಕಳ? ಪುಟ್ ಆರ್ ಈಕ್ವಲ್ ಟು 1, ಆಗ ಎನ್ ಪಿ 1 ಈಕ್ವಲ್ ಟು ಫ್ಯಾಕ್ಟೋರಿಯಲ್ n ಓವರ್ ಫ್ಯಾಕ್ಟೋರಿಯಲ್ n ಮೈನಸ್ 1. ಓ, ಎನ್ ಪಿ 1 ಫ್ಯಾಕ್ಟೋರಿಯಲ್ n ಅಂದ್ರೇನು? n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು ಡ್ಯಾಶ್ ಡ್ಯಾಶ್ ಡ್ಯಾಶ್
3 ಇಂಟು 2 ಇಂಟು 1 ಫುಲ್. ಇಲ್ಲಿ n ಮೈನಸ್ 1 ಇಂಟು n ಮೈನಸ್ 2 ಇಂಟು ಡ್ಯಾಶ್ 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 3 ಇಂಟು 2 ಇಂಟು 1. ನೋಡಿ ಇಲ್ಲಿಂದ ಇದಿಷ್ಟು ಹೊಟ್ಟೋಯ್ತು. ಅಲ್ಲಿಗೆ ಎನ್ ಪಿ 1 ಅಂದರೆ ಎನ್ ಅಂತಲೇ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಬಿಡಿ, ಮೆಮೊರೈಸ್ ಮಾಡಿಬಿಡಿ. 10p1 ಅಂದರೆ 10, 5p1 ಅಂದರೆ 5, ಇಲ್ಲೇನು ಬರುತ್ತೋ ಅದು 5p5 ಅಂದರೆ 5, ಸಾರಿ. ಸೊ ಈಗ ಮತ್ತೊಂದು ಇಂಪಾರ್ಟೆಂಟ್ ರಿಸಲ್ಟ್, ಎನ್ ಪಿ ಎನ್ ಆಯಿತು, ಎನ್ ಪಿ 1 ಆಯಿತು, ಈಗ ಎನ್ ಪಿ 0. ಸರ್ ಇದು ಮೀನಿಂಗ್ ಏನು ಇದರ ಅರ್ಥ? ಇದರ್ಥ ಏನು ನೋಡೋಣ. ಫಾರ್ಮುಲಾ ರೂಪದಲ್ಲಿ ಬಂದಾಗ ಏನು ಬರುತ್ತೆ? ಫ್ಯಾಕ್ಟೋರಿಯಲ್ ಎನ್ ಓವರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್. ಆಗ ಎನ್ ಪಿ 0 ಫ್ಯಾಕ್ಟೋರಿಯಲ್ ಎನ್ ಓವರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ 0. ಆಗ ಎನ್ ಪಿ 0 ಫ್ಯಾಕ್ಟೋರಿಯಲ್ ಎನ್ ಓವರ್ ಫ್ಯಾಕ್ಟೋರಿಯಲ್ ಎನ್ನೇ ಕಂಪ್ಲೀಟ್ ಕ್ಯಾನ್ಸಲ್ ಆಗಿ 1 ಬಂದ್ಬಿಡುತ್ತೆ. ಇದನ್ನು ಕೂಡ ಎನ್ ಪಿ 0 ಈಕ್ವಲ್ ಟು 1, 1000p0 ಅಂತಿದ್ಬಿಟ್ರೆ 1 ಅಂತ ಬರೀಬೇಕು, 100p0 ಅಂತಿದ್ರೆ 1 ಅಂತ ಬರೀಬೇಕು. ಇವು 3 ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈಗ ಪರ್ಮಿಟೇಷನ್ ಮೇಲೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು, ಇನ್ನು ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಣ.